ಈ ಶೆಡ್ ಇದೆಯಲ್ಲ ಇದೇನ್ ಮಾಮೂಲಿಯಾಗಿ ಏನೋ ವೆಹಿಕಲ್ಸ್ ನಿಲ್ಸಕ್ಕೆ ಸೀಸ್ ಮಾಡಿದ ವೆಹಿಕಲ್ ನಿಲ್ಸದಂತ ಶೆಡ್ ಅಲ್ಲ ಇದು. ಈ ರಾಜರಾಜೇಶ್ವರಿ ನಗರ ಸುತ್ತಮುತ್ತಲ ಮಂದಿಗೆಲ್ಲ ಒಂದು ವಿಚಾರ ಗೊತ್ತಿರುತ್ತೆ, ಇದೊಂದು ರೀತಿ ಸೆಟ್ಲ್ಮೆಂಟ್ ಅಡ್ಡೆ. ಇದು ಪಟ್ಟಣಗೆರೆ ಜಯಣ್ಣ ಅವರ ಶೆಡ್ ಇದೆಯಲ್ಲ ಇದು ಸೆಟ್ಲ್ಮೆಂಟ್ ಅಡ್ಡೆ. ಇಂಥದ್ದು ಏನೇನ್ ಆಗೋಗಿದ್ಯೋ ಅಲ್ಲಿ ಆರ್ ನಗರ ಸುತ್ತಮುತ್ತಲ ಏರಿಯಾಗಳ ಅಡ್ಡೆ ಇದು. ಬೆದರಿಕೆ ಹಾಕೋದಕ್ಕೆ, ಹಲ್ಲೆ ಮಾಡೋದಕ್ಕೆ, ಈಗ ಮೊನ್ನೆ ಆಯ್ತಲ್ಲ ಇಂಥದ್ದು ಕೊಲೆ ಆಗೋದಕ್ಕೆ ಎಲ್ಲ ಬಳಸ್ಕೊಳ್ಳಾಗ್ತಾ ಇದ್ದಂತ ಶೆಡ್ ಇದು. ಯಾಕಂದ್ರೆ ಹಲ್ಲೆಗೆ ಬೇಕಾದಂತ ಟೂಲ್ಸ್ ಗಳನ್ನ ಕಾಯಂ ಆಗಿ ಅಲ್ಲಿ ಇಟ್ಟಿರ್ತಿದ್ರಂತೆ. ಸ್ಥಳೀಯ ಫಿನಾನ್ಷಿಯರ್ಗಳು ಸೆಟ್ಲ್ಮೆಂಟ್ ಮಾಡೋದಕ್ಕೆ ಅಲ್ಲಿ ಆಮೇಲೆ ನಿಮ್ಗೆ ಗೊತ್ತಿರ್ಲಿ, ನಿಮ್ ವೆಹಿಕಲ್ ಏನಾದ್ರು ಸೀಸ್ ಆಗಿ ಇಂಥ ಶೆಡ್ ಒಳಗೆ ಹೋದ್ರೆ ದಿನ ಬಾಡಿಗೆ ಅಂತ ಶೆಡ್ 1,000-1,500 ರೂಪಾಯಿ ಅವ್ರು ಚಾರ್ಜ್ ಮಾಡ್ತಾರೆ ಕಾರ್ಗಳಿಗೆಲ್ಲ. ಸೊ ಅಂತ ಒಂದು ದಂಧೆ ನಡೀತಾ ಇದ್ದಂತ ಶೆಡ್ ಇದು. ಶಿವಪ್ರಸಾದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ಇದು ಹೆಂಗ್ ಸೆಟ್ಲ್ಮೆಂಟ್ ಅಡ್ಡೆ ಆಗಿತ್ತು ಅಂತ. ಬನ್ನಿ ನೋಡ್ಕೊಂಬೋಣ. ಬೆಂಗಳೂರಿನ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪಟ್ಟಣಗೆರೆ ಶೆಟ್ಟಿಯ ಜಯಣ್ಣ ನೀವು ಹಿಂಭಾಗದಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಶೆಡ್ನಲ್ಲಿ ಇದ್ದೇವೆ ನಾವು. ಆ ಶೆಡ್ನ ಮುಂಭಾಗದಲ್ಲಿ ನೀವು ಈಗಾಗಲೇ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 11 ಜನ ಆರೋಪಿಗಳು ಈಗಾಗಲೇ ಬಂಧಿತರಾಗಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಆರೋಪದಲ್ಲಿ ಬಂಧಿತರಾಗಿರ್ತಕ್ಕಂಥ ಆರೋಪಿಗಳೆಲ್ಲರೂ ಕೂಡ ಅಮಾನುಷವಾಗಿ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡದಂತ ಸ್ಥಳ ಇದೆ. ಇದೇ ಸ್ಥಳದಲ್ಲಿ ರೇಣುಕಾಸ್ವಾಮಿ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗಾಗಲೇ ಇಡೀ ಕ್ರೈಮ್ ಸೀನ್ ಅನ್ನ ಪೊಲೀಸರು ಕೂಡ ಸಂರಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಪ್ರಮುಖವಾಗಿ ಕೊಲೆ ಪ್ರಕರಣದಲ್ಲಿ ಕ್ರೈಮ್ ಸೀನ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆರೋಪಿಗಳನ್ನ ಕನ್ವಿಕ್ಷನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯಾಧಾರಗಳು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಲಭ್ಯವಾಗ್ತವೆ. ಈ ಎಲ್ಲ ಅಂಶಗಳನ್ನು ಕೂಡ ಆಧರಿಸಿ ಈ ಹಿನ್ನೆಲೆಯಲ್ಲಿ ಕ್ರೈಮ್ ಸೀನ್ ಅನ್ನ ಪೊಲೀಸರು ಪ್ರೊಟೆಕ್ಷನ್ ಅನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಟಿವಿ9 ದೃಶ್ಯಾವಳಿಗಳಲ್ಲಿ ಪೊಲೀಸರು ಎಲ್ಲರೂ ಕೂಡ ಈಗಾಗಲೇ ಕೆಂಗೇರಿ ಗೇಟ್ನ ಎಸಿಪಿ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ಸಂರಕ್ಷಣೆಯನ್ನ ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಕ್ರೈಮ್ ಸೀನ್ ಅನ್ನ ಪ್ರೊಟೆಕ್ಷನ್ ಅನ್ನ ಮಾಡಲಾಗ್ತಿದೆ. ತದನಂತರದಲ್ಲಿ ಈ ಒಂದು ಪ್ರದೇಶದಲ್ಲಿ ಕ್ರೈಮ್ ಸೀನ್ಗೆ ಸಂಬಂಧಪಟ್ಟಂತೆ ಕ್ರೈಮ್ ಸೀನ್ ನಲ್ಲಿ ಹಲ್ಲೆ ಮಾಡಿರ್ತಕ್ಕಂಥ ವಸ್ತುಗಳೇನಿದಾವೆ ಅವೆಲ್ಲವೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯಗಳಾಗಿ ಲಭ್ಯ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವೆಲ್ಲವುಗಳನ್ನು ಕೂಡ ಸಂರಕ್ಷಣೆ ಮಾಡಿ ವಶಕ್ಕೆ ಪಡೆದುಕೊಳ್ಳಬೇಕಾದಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವೆಲ್ಲವನ್ನೂ ಕೂಡ ಮಹಜರ್ ಮಾಡುವಂತಹ ಪ್ರಕ್ರಿಯೆಗೂ ಕೂಡ ಪೊಲೀಸರು ಒಳಪಡಿಸ್ತಾರೆ. ಆರೋಪಿಗಳೆಲ್ಲರೂ ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಕರೆತಂದು ಅವರೆಲ್ಲರನ್ನೂ ಕೂಡ ಮಹಜರು ಪ್ರಕ್ರಿಯೆಯಲ್ಲಿ ಒಳಪಡಿಸುವಂತಹ ಎಲ್ಲವೂ ಕೂಡ ಕಾರ್ಯಗಳೆಲ್ಲವೂ ಕೂಡ ಇದೇ ಒಂದು ಸ್ಥಳದಲ್ಲಿ ಜರುಗುತ್ತೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಈಗಾಗಲೇ ಸ್ಥಳದಲ್ಲಿ ಮೊಕ್ಕಾಮನ್ನ ಹೂಡಿರ್ತಕ್ಕಂಥದ್ದು. ಇದೇ ಒಂದು ಶೆಡ್ನ ಒಳಭಾಗದಲ್ಲಿ ರೇಣುಕಾಸ್ವಾಮಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಆ ಬಳಿಕ ರೇಣುಕಾಸ್ವಾಮಿ ಇದೇ ಒಂದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಗಮನಿಸ್ತಾ ಇದ್ದೀರಾ, ಲೋನ್ ಅನ್ನ ಸರಿಯಾಗಿ ಕಟ್ಟದೇ ಇರತಕ್ಕಂಥ ವೆಹಿಕಲ್ಗಳ ಪೇಮೆಂಟ್ ಅನ್ನ ಮಾಡದೇ ಇರತಕ್ಕಂಥ ವೆಹಿಕಲ್ಗಳನ್ನೆಲ್ಲವನ್ನೂ ತಂದು ಈ ಒಂದು ಶೆಡ್ ನಲ್ಲಿ ಇಡಲಾಗುತ್ತೆ. ತದನಂತರದಲ್ಲಿ ಸೆಟ್ಲ್ಮೆಂಟ್ ಸೇರಿದಂತೆ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೇ ಒಂದು ಶೆಡ್ ನಲ್ಲಿ ಅಂದ್ರೆ ಯಾರಿಗಾದ್ರೂ ಬೆದರಿಕೆಯನ್ನು ಹಾಕಬೇಕಾದ್ರೆ ಅವರೆಲ್ಲರನ್ನೂ ಕೂಡ ಕರೆತಂದು ಇದೇ ಒಂದು ಶೆಡ್ ನಲ್ಲಿ ಇಟ್ಟು ಅವರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಬೆದರಿಕೆ ಹಾಕುವಂತ ಕೆಲಸಗಳನ್ನು ಕೂಡ ಈ ಶೆಡ್ ನಲ್ಲಿ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಈ ಶೆಡ್ ನ ಒಳಭಾಗದಲ್ಲಿ ಇರ್ತಕ್ಕಂಥ ಏನಿದಾವೆ 2 ರೂಮ್ಗಳು, ಆ 2 ರೂಮ್ಗಳಲ್ಲೂ ಕೂಡ ಹಲ್ಲೆ ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಸ್ಟಿಕ್ ಸೇರಿದಂತೆ ದೊಣ್ಣೆ ಸೇರಿದಂತೆ ಇತರ ಸಾಮಗ್ರಿಗಳನ್ನು ಕೂಡ ಇಡಲಾಗಿರುತ್ತೆ. ಪ್ರಮುಖವಾಗಿ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಜಯಣ್ಣ ಶೆಡ್ ನ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಿಗೆ ಪ್ರಮುಖವಾಗಿ ಕೇಳಿ ಬರ್ತಿತ್ತು. ಮೊದಲಿಂದಲೂ ಕೂಡ ಕ್ರಿಮಿನಲ್ ಆಕ್ಟಿವಿಟೀಸ್ಗಳು ಈ ಒಂದು ಶೆಡ್ ನಲ್ಲಿ ನಡೀತಿರುತ್ತೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಈ ಇಡೀ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಮಹತ್ವದ ನಾವಿಲ್ಲಿ ನೋಡ್ತಾ ಇದ್ವಲ್ಲ, ಮಹಜರು ಮಾಡುವಂತ ಪ್ರಕ್ರಿಯೆ ನಿಟ್ಟಿನಲ್ಲಿ ಸದ್ಯ ಆರೋಪಿಗಳನ್ನ ಶೆಡ್ನ ಬಳಿ ಕರ್ಕೊಂಡು ಬರ್ತಾ ಇರುವಂತ ಸಂದರ್ಭವನ್ನ ನೋಡ್ತಾ ಇದ್ದೀವಿ. ಇದೇ ಆರೋಪಿಗಳು ಕೆಲ ದಿನಗಳ ಹಿಂದೆ ರೇಣುಕಾಸ್ವಾಮಿಯನ್ನ ಹಿಡಿದು ಚಚ್ಚಿ ಕೊಂದಾಕಿ ಅದಾದ ನಂತರ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ತೆಗೆದುಕೊಂಡೋಗಿ ಬಿಸಾಕೋದಕ್ಕೆ ವ್ಯವಸ್ಥೆ ಮಾಡಿದಂತವ್ರು. ಅವರೆಲ್ಲರೂ ಈಗ ಮಾಡಿದಂತ ಕಾರ್ಯ ಏನಿತ್ತು ಆ ಸ್ಥಳದ ಕಡೆಗೆ ಬರ್ತಾ ಇರುವಂತ ಸಂದರ್ಭ. ಈ ಟೀಮ್ ನಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಇದಾರ ಗೊತ್ತಿಲ್ಲ, ಯಾಕಂತಂದ್ರೆ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಅಂತೂ ಅವ್ರನ್ನ ಕರ್ಕೊಂಡೋಗಿಲ್ಲ. ಬಟ್ ವಿಚಾರ ಅಂತಂದ್ರೆ ಈ ಸ್ಥಳಕ್ಕೆ ದರ್ಶನ್ ಬಂದಿರುವಂತದ್ದು ಕೂಡ ಖಚಿತ, ಪವಿತ್ರ ಗೌಡ ಕೂಡ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಅದೇ ನಿಟ್ಟಿನ ಇನ್ಫಾರ್ಮೇಶನ್ ಪೊಲೀಸರಿಗೆ ಸಹಜವಾಗಿರುತ್ತೆ. ಹಾಗೇನಾದ್ರೂ ಆದ್ರೆ ಅವ್ರು ಕರ್ಕೊಂಡ್ ಬರ್ಲೇಬೇಕಲ್ವಾ ಈಗ ದರ್ಶನ್ ಹಾಗೆ ಪವಿತ್ರ ಗೌಡ ಅವರನ್ನ. ಬಟ್ ನೋಡೋಣ ಕರ್ಕೊಂಡ್ ಬಂದಿದಾರ ಏನು ಎತ್ತ ಅಂತ ಹೇಳಿ. ನೀವಿಲ್ಲಿ ನೋಡ್ತಾ ಇರುವಂತದ್ದು ಟಿವಿ9 ಕೆಲ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಇದರಲ್ಲಿ ಪಟ್ಟಣಗೆರೆ ಶೆಡ್ಗೆ ಈಗ ಆರೋಪಿತರನ್ನ ಒಬ್ಬರಾದ್ಮೇಲೆ ಒಬ್ರನ್ನ ಇಳಿಸ್ತಾರೆ ನೋಡಿ. ಈಗ ಸಿಗುತ್ತೆ ಬರ್ರ ಈಗ ಆಲ್ರೆಡಿ ಪಟ್ಟಣಗೆರೆ ಶೆಡ್ಗೆ FSL ಟೀಮ್ ಕೂಡ ಒಳಗೆ ಭೇಟಿ ಕೊಟ್ಟಿದೆ. ಸ್ವಲ್ಪ ಗೊಂದಲ ಆಯ್ತು ಅನ್ನೋದನ್ನ ಕೇಳ್ಪಟ್ವಿ. ಅಂದ್ರೆ ಎಲ್ಲಿ ಮರ್ಡರ್ ಆಗಿರುವಂತದ್ದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾರಣಕ್ಕೆ ಏನಾದ್ರೂ FSL ಟೀಮ್ ಮತ್ತೆ ಬಂದಿರುವಂತದ್ದ
ಅಥವಾ ಈ ಆಯುಧಗಳು ಇವ್ರು ಏನೇನ್ ಮಾರಕಾಸ್ತ್ರಗಳನ್ನ ಬಳಸಿದ್ರು ಇವ್ರೇನ್ ಹೇಳ್ತಾರಲ್ಲ ಟೂಲ್ಸ್ಗಳು, ಸೊ ಅವೇನಾದ್ರೂ ವಶಕ್ಕೆ ಪಡಿಬೇಕು, ಅವುಗಳನ್ನ ಪರಿಶೀಲನೆಗೆ ಒಳಪಡಿಸಬೇಕು, ಆ ನಿಟ್ಟಿನಲ್ಲಿ ಏನಾದ್ರು ಮತ್ತೆ ಬಂದಿದ್ಯಾ ಗೊತ್ತಿಲ್ಲ. ಸೊ ಸ್ಥಳ ಮಹಜರಿಗೆ ಹೆಂಗಿದ್ರು ಆರೋಪಿಗಳನ್ನ ಕರ್ಕೊಂಡ್ ಬಂದಿರುವಂತ ಟೈಮ್ನಲ್ಲಿ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿನೇ FSL ಟೀಮ್ ಇವತ್ತು ಮತ್ತೆ ಬಂದಿದೆ. ಇವತ್ತು 2ನೇ ಬಾರಿ ಬಂದಿರುವಂತದ್ದು. ಈಗ ವೆಹಿಕಲ್ ಇಂದ ಯಾರ್ಯಾರು ಇಳಿತಾರೆ ಅನ್ನುವಂಥದ್ದನ್ನ ನೋಡೋಣ. ಜೊತೆಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಅವರನ್ನೂ ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡೋಣ. ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ ಅವರನ್ನ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಅಂತೂ ಕರ್ಕೊಂಡು ಹೋಗಿಲ್ಲ, ಬಟ್ ಇಲ್ಲಿ ಅವರು ಆಗಾಗ ಓಡಾಡಿರುವಂತದ್ದೆಲ್ಲ ಕ್ಲಿಯರ್ ಆಗಿ ಗೊತ್ತಿದೆ. ಹಾಗಾಗಿ ಎವಿಡೆನ್ಸ್ ಕಲೆ ಹಾಕುವಂತ ನಿಟ್ಟಿನಲ್ಲಿ ಅವರ ಪ್ರೆಸೆನ್ಸ್ ಕೂಡ ಇಲ್ಲಿ ಬೇಕಾಗುತ್ತೆ. ನೋಡ್ತಾ ಹೋಗೋಣ ಅದನ್ನ. ಅಲ್ಲಿ ಯಾರು ಸೊ ಆರೋಪಿತರನ್ನ ಕೆಳಗೆ ಇಳಿಸೋದಕ್ಕೂ ಮುನ್ನ ಮಾಡ್ಕೊಳ್ಬೇಕಾದಂತ ವ್ಯವಸ್ಥೆ ಕಡೆಗೆ ಗಮನ ಕೊಡ್ತಿದ್ದಾರೆ. ಈ ದರ್ಶನ್ ಫ್ಯಾನ್ಸ್ ಯಾರಾದ್ರೂ ಬರೋದು, ಅಲ್ಲಿ ಕಿರಿಕಿರಿ ಮಾಡೋದು, ಇದೆಲ್ಲ ಒಂದು ಭಾಗ. ಮತ್ತೆ ಎವಿಡೆನ್ಸ್ ಕಲೆ ಹಾಕುವಂತ ಸಂದರ್ಭದಲ್ಲಿ ಬಹಳ ಜನ ಸೇರೋದು, ಗೊಂದಲ, ಇದಕ್ಕೂ ಕೂಡ ಅವಕಾಶ ಇರಲ್ಲ. ಇನ್ಫ್ಯಾಕ್ಟ್ ಪೊಲೀಸ್ ಸಿಬ್ಬಂದಿಯು ಕೂಡ ಆಯ್ದ ಕೆಲ ಸಿಬ್ಬಂದಿಯನ್ನ ಮಾತ್ರ ಒಳಗಡೆಗೆ ಅವಕಾಶ ಇರುತ್ತೆ. ಸೊ ಇಂಥ ಪ್ರಕ್ರಿಯೆ ಎಲ್ಲ ನಡೆಸುವಂತ ನಿಟ್ಟಿನಲ್ಲಿ ಹೀಗಾಗಿ ಅಲ್ಲಿ ಕೊನೆ ಹಂತದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಇದೇ ಪಟ್ಟಣಗೆರೆ ಏನು ಜಯಣ್ಣ ಅವರ ಶೆಡ್ ಅನ್ನ ಇಷ್ಟು ದಿವಸ ಡೀಲ್ನ ಅಡ್ಡ ಮಾಡ್ಕೊಂಡಿದ್ದಂತ ಈ ಮಂದಿ ಯಾವ ಮಟ್ಟಿಗೆ ಮುಂದುವರೆದಿದ್ರು ಅಂತ ಅಂದ್ರೆ ಕರ್ಕೊಂಬಂದು ಹೊಡೆಯೋದಲ್ದೆ ಕೊಲೆ ಮಾಡೋಷ್ಟ್ರ ಮಟ್ಟಿಗೆ ಮುಂದುವರೆದಿದ್ರು. ಈಗ ಏನ್ ಕೊಲೆ ಮಾಡಿದ್ರಿ ಅಂದ್ರೆ ಯಾವ ಟೈಮಲ್ಲಿ ಹೇಗಾಯ್ತು, ಯಾಕಾಯ್ತು, ಎಲ್ಲಾಯ್ತು, ಇದೆಲ್ಲ ಡೀಟೇಲ್ಸ್ ಅನ್ನು ಕೂಡ ಕಲೆ ಹಾಕ್ಬೇಕಾಗುತ್ತೆ. ನಾನು ಮೊದಲೇ ಹೇಳ್ದಂಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಮಹಜರು ಕಾರ್ಯಗಳಿರುತ್ತಲ್ಲ, ಇಲ್ಲಿ ಸಿಗುವಂತ ಎವಿಡೆನ್ಸ್ ಇದೆಲ್ಲವೂ ಕೂಡ ಅತಿ ಮುಖ್ಯ ಆಗಿರುತ್ತೆ. ಇದರಲ್ಲಿ ಆಗುವಂತ ಸಣ್ಣ ಲೋಪವೂ ಕೂಡ ಮುಂದಿನ ಹಂತದಲ್ಲಿ ಇವ್ರುಗಳು ತಪ್ಪಿಸ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಅನುಕೂಲ ಆಗ್ಬಿಡುತ್ತೆ, ಏನಾದ್ರು ಸಣ್ಣ ಲೋಪಗಳು ಕೂಡ. ಆ ಕಾರಣಕ್ಕಾಗಿ ಬಹಳ ಡೀಟೇಲ್ ಆಗಿ ಮಹಜರ್ ಕಾರ್ಯವನ್ನ ಮಾಡುವಂತ ನಿಟ್ಟಿನಲ್ಲಿ ಕರ್ಕೊಂಬರ್ಲಾಗಿದೆ. ಆಮೇಲೆ ನಾವು ಮೇಲಿನ ಮೇಲೆ ಹೇಳ್ತಾ ಇದ್ವಲ್ಲ, ಇದು ನೋಡಿ, ಓಕೆ, ಮೇಲಿನ ಮೇಲೆ ಹೇಳ್ತಾ ಇದ್ವಲ್ಲ, ಈ ಪಟ್ಟಣಗೆರೆ ಶೆಡ್ ಇದೊಂದು ರೀತಿ ಸೆಟ್ಲ್ಮೆಂಟ್ ಅಡ್ಡ ಅಂತ ಹೇಳಿ. ಗೊತ್ತಿಲ್ಲ ಈಗ ನೋಡ್ತಾ ಇರುವಂತವ್ರು ಯಾರ್ಯಾರು ಇಲ್ಲಿ ಏನೇನು ಅನುಭವ ಆಗಿದ್ಯೋ ಅಂತ ಹೇಳ್ಕೊಂಡ್ಬಿಟ್ಟು. ಯಾಕಂತಂದ್ರೆ ಈ ತರದ ಸೆಟ್ಲ್ಮೆಂಟ್ ಅಡ್ಡಗಳಿಗೆ ಒಂದ್ಸಲ ಏನಾದ್ರೂ ಸೀಸ್ ಗೋಡೌನ್ ಅಂತ ಅವ್ರು ಕರೀತಾರೆ, ಅಲ್ಲಿಗೆ ಏನಾದ್ರೂ ವೆಹಿಕಲ್ ಹೋದ್ರೆ ಮುಗೀತು, ನಿಮ್ ವೆಹಿಕಲ್ ಇನ್ ಬಂದಂಗೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಚಕ್ರಬಡ್ಡಿ ಎಲ್ಲ ಹೇರ್ತಾರೆ. ಅದನ್ನೆಲ್ಲ ಕಟ್ತೀನಿ ಅಂತ ಅಂದ್ರು. ಆಮೇಲೆ ಏನ್ ಹೇಳ್ತಾರೆ ಗೊತ್ತಾ, ಈ ವೆಹಿಕಲ್ಗೆ ದಿನ ಬಾಡಿಗೆ ನಿಲ್ಸಿದ್ದಕ್ಕೆ 1000 ರೂಪಾಯಿ, 1500 ರೂಪಾಯಿ ಈ ತರದ ಬಾಡಿಗೆಗಳನ್ನ ಕಲೆಕ್ಟ್ ಮಾಡ್ತಾರೆ. ನೀವು ಒಂದ್ ತಿಂಗಳೆಲ್ಲ ನಿಲ್ಸ್ಬಿಟ್ರೆ ಅದೇ ಲಕ್ಷದ ಹತ್ರ ಹೋಗ್ಬಿಡುತ್ತೆ ನಿಮ್ಮ ಸೀಸ್ ವೆಹಿಕಲ್ಗೆ, ಅಲ್ಲಿ ಈ ಶೆಡ್ ನಲ್ಲಿ ಕಟ್ಟುವಂತ ಬಾಡಿಗೆನೆ. ಸೊ ಇದೆಲ್ಲ ಒಂದ್ ರೀತಿ ದಂಧೆಗಳು. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ನಿನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಲೀಕರು ಮಾತನಾಡೋ ಟೈಮಲ್ಲಿ ಹೇಳ್ತಿದ್ರು, ಪೊಲೀಸರುಗಳು ಕೂಡ ಕೆಲ ಸೀಸ್ ವೆಹಿಕಲ್ನೆಲ್ಲ ತಂದು ಇಲ್ಲಿ ನಿಲ್ಸ್ತಿದ್ರು ಅಂತ. ಈ ಪಟ್ಟಣಗೆರೆ ಈ ಶೆಡ್ ಇದೆಯಲ್ಲ, ಇದೊಂದು ಅಡ್ಡ ಅನ್ನುವಂಥದ್ದು ಇಡೀ ಊರಿಗೆ ಗೊತ್ತು. ಆ ಸುತ್ತಮುತ್ತಲ ಪೊಲೀಸರಿಗೆ ಗೊತ್ತಿರ್ಲಿಲ್ವಾ? ಆ ಭಾಗದ ಪೊಲೀಸರಿಗೆ ಹಾಗಾದ್ರೆ ಅವರು ಕೂಡ ಇದ್ರ ಜೊತೆಗೆಲ್ಲ ಶಾಮೀಲಾಗಿ ವಸೂಲಿ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಅವರು ಬಿಟ್ಬಿಟ್ಟಿದ್ರ. ಸೊ ಈ ತರದ ಗುಮಾನಿಗಳು ಸಹಜವಾಗಿ ನಡೆಯುತ್ತೆ. ಸೊ ಪೊಲೀಸರು ಆಗಾಗ ಗಮನ ಕೊಡೋದು, ಇಂಥ ಸೆಟ್ಲ್ಮೆಂಟ್ ಅಡ್ಡೆಗಳಲ್ಲಿ ಏನೇನ್ ಆಗ್ತಾ ಇದೆ ಅನ್ನುವಂಥದ್ದು ಅವ್ರಿಗೆ ಗಮನಕ್ಕೆ ಬಂದಿರುತ್ತೆ. ಕ್ವಿಕ್ ಆಗಿ ಏನಾದ್ರೂ ಅದ್ರ ಬಗ್ಗೆ ಕಾರ್ಯ ತೆಗೆದುಕೊಳ್ತಾ ಹೋದ್ರೆ ಅಥವಾ ಕ್ರಮ ತೆಗೆದುಕೊಳ್ತಾ ಹೋದ್ರೆ, ನೋಡಿ ಈಗ ಇಂಥ ಮರ್ಡರ್ ಮಾಡೋ ತನಕ ಇಲ್ಲಿ ತನಕ ಎಲ್ಲ ಸನ್ನಿವೇಶ ಬರ್ತಿರ್ಲಿಲ್ಲ. ಅದು ಒಂದು ರೀಸನ್ನೇ, ಇವ್ರುಗಳು ಗೊತ್ತಿದ್ದು ಇಂಥ ಕ್ರಿಮಿನಲ್ಸ್ ಗಳನ್ನ ದಂಧೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರಲ್ಲ. ಸೊ ಅದು ಕೂಡ ಇಂಥ ಸಮಸ್ಯೆಗಳಿಗೆ ತಂದೊಡ್ಡುತ್ತೆ ಕೊನೆ ಒಂದು ಹಂತದಲ್ಲಿ. ಸೊ ಇದು ಈಗ ಸದ್ಯ ಮಹಜರು ಮಾಡುವಂತ ಪ್ರಕ್ರಿಯೆಗೆ ಕಾರಣಕ್ಕಾಗಿ ಕರ್ಕೊಂಡ್ಬಂದಿದ್ದಾರೆ. ಎಷ್ಟೊತ್ತಿಗೆ ಇಳಿಸೋದು, ಹಿರಿಯ ಅಧಿಕಾರಿಗಳಿಂದ ಒಂದು ಸೂಚನೆ ಸಿಗ್ತಾ ಇದ್ದಂಗೆ 1 by 1 ಒಬ್ಬೊಬ್ರನ್ನೇ ಕರ್ಕೊಂಡು ಹೋಗ್ತಾರೆ ಈಗ ಇವ್ರು ಕೊಲೆ ಮಾಡಿದಂಥ ಸ್ಥಳಕ್ಕೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ನಿಮ್ಗೆ ಗೊತ್ತಿದೆ, ಒಂದು ವಾರದಿಂದ ಹೆಚ್ಚು ಕಮ್ಮಿ ಬೆಂಗಳೂರಿನಲ್ಲಿ ಬಹಳ ಮಳೆ ಆಗ್ತಾ ಇತ್ತು. ರಾಜಕಾಲುವೆಗಳೆಲ್ಲ ಒಳ್ಳೆ ನದಿಗಳ ತರ ಹರಿತಾ ಇತ್ತು. ಈ ಕಾರಣಕ್ಕಾಗಿನೇ ಏನೋ ಇವ್ರು ತೆಗೆದುಕೊಂಡು ಹೋಗಿ ರಾಜಕಾಲುವೆ ಬಳಿ ಬಿಸಾಡಿದ್ದಾರೆ. ಬಟ್ 30 ಲಕ್ಷ ತಗೊಂಡು ಬಿಸಾಡೋದನ್ನು ಕೆಲಸ ಸರಿಯಾಗಿ ಮಾಡಿಲ್ಲ ಇವರು. ಯಾಕಂತಂದ್ರೆ ನೀರಿಗೆ ಏನಾದ್ರು ಕರೆಕ್ಟ್ ಆಗಿ ಬಿಸಾಕಿದ್ದಿದ್ರೆ ಆ ಬಾಡಿ ಇನ್ನೆಲ್ಲಿ ತೇಲ್ಕೊಂಡು ಹೋಗ್ತಾ ಇತ್ತು.
ಇನ್ಯಾವ ಕೆರೆಗೋ ಅಗ್ರ ಲೇಕೋ ಮತ್ತೊಂದು ಲೇಕಿಗೋ ಹೋಗಿ ಸೇರ್ಕೊಳ್ತಾ ಇತ್ತು. ಅದೆಲ್ಲ ಬಾಡಿ ರಿಕವರಿ ಆ ನಂತರದಲ್ಲಿ ತುಂಬಾ ಕಷ್ಟ ಆಗೋದು. ಇದು ಅಂದ್ರೆ ಇವತ್ತೆಲ್ಲ ನಾಳೆ ಸಿಕ್ಕಾಕೊಳ್ತಿದ್ರು, ಬಟ್ ಬಹಳ ಇದಕ್ಕೆ ಮುಂದಕ್ಕೆ ಹೋಗೋದು. ಆಮೇಲೆ ಇವ್ರು ಕೊಟ್ಟಿರುವಂತಹ ಕ್ರೌರ್ಯ, ಚಿತ್ರಹಿಂಸೆ ಇದು ಸುಲಭವಾಗಿ ಗೊತ್ತಾಗ್ತಾ ಇರಲಿಲ್ಲ. ಅವಾಗ ಬಾಡಿ ಕೊಳ್ತೋಗ್ಬಿಟ್ಟಿರ್ತಿತ್ತು. ಸೊ ಹೀಗಾಗಿನೇ ಬಾಡಿ ಕೂಡ ರಿಕವರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಯಿತು. ಈಗೇನಿದ್ರು ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಆ ನಿಟ್ಟಿನಲ್ಲೇ ಇದೀಗ ಈ ಪಟ್ಟಣಗೆರೆ ಶೆಡ್ಗೆ ಇವ್ರನ್ನೆಲ್ಲ ಕರ್ಕೊಂಬರುವಂತ ಕಾರ್ಯ ಕೂಡ ನಡೀತಾ ಇದೆ.